ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನೊಂದು ಸಿಂಪಲ್ ಮೇಕಪ್ ಲುಕ್ನ ತೋರಿಸಿದ್ದೀನಿ. ಇದರಲ್ಲಿ ವೆರಿ ಸಿಂಪಲ್ ವಿತ್ ವೆರಿ ಲಿಟಲ್ ಪ್ರಾಡಕ್ಟ್ಸ್, ವೆರಿ ಸಿಂಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಈ ಲುಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಇದನ್ನ ಕೊನೆಯವರೆಗೂ ನೋಡಿ, ಎಂಡ್ವರೆಗೂ ನೋಡಿ. ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅನ್ನೋ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಬನ್ನಿ, ಈ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ, ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಓಕೆ, ನಾನೀಗ ಫುಲ್ ಕ್ಲೀನ್ ಫೇಸಲ್ಲಿದ್ದೀನಿ. ಓಕೆ, ಜಸ್ಟ್ ನೌ ಐ ಹ್ಯಾಡ್ ಮೈ ಬಾತ್ ಆ್ಯಂಡ್ ಈಗ ನಾನು ಯಾವ ರೀತಿ ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ಪ್ರೆಪ್ ಮಾಡ್ಕೋತೀನಿ ಸ್ಕಿನ್ನ ಅನ್ನೋದನ್ನ ತೋರಿಸ್ತೀನಿ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್. ಸೊ ನಿಮಗೆ ಇಷ್ಟ ಆದರೆ ಫುಲ್ ವಿಡಿಯೋನ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬಿಫೋರ್ ಅಪ್ಲೈಯಿಂಗ್ ಮೇಕಪ್, ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮಸ್ಟು. ನಾನು ಇದರಲ್ಲಿ ಆಲ್ರೆಡಿ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಎರಡೂ ಇರೋವಂಥದ್ದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ನಾನು. ಸೊ ಇದು ಸನ್ಸ್ಕ್ರೀನ್ ಆಲ್ರೆಡಿ ಇರೋದ್ರಿಂದ ಸಪ್ರೇಟಾಗಿ ನಾನೇನು ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ. ಆ್ಯಂಡ್ ನೀವ್ಯಾರನ್ನ ವರ್ಕಿಂಗ್ ವುಮೆನ್ ಆದರೆ ಸಪ್ರೇಟ್ SPF 30 ಆ ಥರ ಸನ್ಸ್ಕ್ರೀನ್ ತೊಗೊಳ್ಳಿ, ಯೂಸ್ ಮಾಡಿ. ಸೊ ನಾನು ಮನೆಯಲ್ಲೇ ಇರೋದ್ರಿಂದ ಸೊ ಐ ಯೂಸ್ ಮಿನಿಮಲ್ ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್ ಪ್ರಾಡಕ್ಟ್. ಓಕೆ, so application of sunscreen and moisturizer is must in your skincare routine and makeup routine also. Okay, simple get ready with me ಹಾಕಿರೋದ್ರಿಂದ ಇದೇನಿದು BB ಕ್ರೀಮ್, ಜಸ್ಟ್ ಪಾಂಡ್ಸ್ BB ಕ್ರೀಮಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಯೂಸ್ ಮಾಡ್ಕೋತೀನಿ ಅಂತ. ಆ್ಯಂಡ್ ಮೋರ್ ಓವರ್ ನಾನು ಇಲ್ಲಿ ಯಾವುದೇ ರೀತಿ ಬ್ಯೂಟಿ ಬ್ಲೆಂಡರ್ಸ್ ಆಗಿರ್ಬೋದು, ಮೇಕಪ್ ಬ್ರಷಸ್ ಯೂಸ್ ಮಾಡ್ತಿಲ್ಲ, ಬರೀ ಕೈನಲ್ಲೇ ತೋರಿಸ್ತಿದ್ದೀನಿ ಯಾವ ಥರ ಸಿಂಪಲಾಗಿ ಮಾಡ್ಕೋಬೋದು ಮೇಕಪ್ನ ಅನ್ನೋದನ್ನ. ಸೊ ನೋಡಿ, ಈ ಥರ ಸೊ ನಾನು ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡಿಕೊಂಡು ಫೇಸ್ ಪೂರ್ತಿ ಡಾಟ್ ಮಾಡ್ಕೊಂಡಿದ್ದಾದಮೇಲೆ ಸೊ NYBe Pro ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಅದನ್ನು ಸಹ ಸ್ವಲ್ಪ ಹಚ್ಕೊಂಡಿದ್ದೀನಿ. ಸೊ ಇದು ಎರಡೂ ಕ್ರೀಮ್ನ ಮಿಕ್ಸ್ ಮಾಡಿ ನಾನು ಜಸ್ಟ್ ಒಂದು ಬೇಸ್ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ಗೆ. ಸೊ ನೀವು ನೋಡಿ, ನಾನು ಯಾವುದೇ ರೀತಿ ಬ್ರಷಸ್ ಆಗಿರ್ಬೋದು ಇಲ್ಲ ಬ್ಯೂಟಿ ಬ್ಲೆಂಡರ್ ಆಗಿರ್ಬೋದು ಯೂಸ್ ಮಾಡಿಲ್ಲ. ಇದು ನಾರ್ಮಲ್ ನೀವು ಮನೆಯಲ್ಲಿ ಇದ್ರೂ ಇಲ್ಲ ಸಿಂಪಲಾಗಿ ಎಲ್ಲ ಆಚೆ ಕಡೆ ಹೋಗ್ಬೇಕಂದ್ರೂ ಯೂಸ್ ಮಾಡ್ಬೋದು. ಇದು ಸಿಂಪಲಾಗಿ ಬೇಸ್ನ ನಿಮ್ಮ ಬ್ಲೆಮಿಷಸ್ನ ಕವರ್ ಮಾಡುತ್ತೆ, ಒಂದು ಬೇಸ್ ಥರ ನೀಟಾಗಿ ಅಪ್ಲೈ ಆಗುತ್ತೆ ಫೇಸ್ಗೆ. ಸೊ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿಬಿಡಿ, ಡೌನ್ವರ್ಡ್ಸಲ್ಲಿ ಒಂದೇ ಒಂದು ಸ್ಟ್ರೋಕ್ ಥರ ಡೌನ್ವರ್ಡಲ್ಲಿ ಮಾತ್ರ ನೀವು ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಇದು ಯಾವುದೇ ರೀತಿ ನಿಮಗೆ ಕೇಕಿ ಎಫೆಕ್ಟ್ ಕೊಡೋದಿಲ್ಲ. ನೀಟಾಗಿ ಬೇಸ್ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಅಸಲು ನೀವು ಫೌಂಡೇಶನ್ ಸಪ್ರೇಟ್ ಏನನ್ನ ಕ್ರೀಮ್ ಅಪ್ಲೈ ಮಾಡಿದ್ದೀರಾ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ನೋಡಿ, ನನ್ನ ಫೇಸ್ ಎಷ್ಟು ಗ್ಲೋಯಿಂಗ್ ಹಂಗೆ ಕಾಣಿಸ್ತಾ ಇದೆ. ಸೊ ಯಾವುದೇ ರೀತಿ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ಅನ್ನೋ ಒಂದು ಎಫೆಕ್ಟ್ ಆದರೂ ಏನು ಇಲ್ಲ ಅಲ್ಲಿ, ಬಟ್ ಸ್ವಲ್ಪ ಗ್ಲೋಯಿಂಗ್ ಆಗಿ ವೈಟಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಒನ್ಸ್ ಫೌಂಡೇಶನ್ ಇಸ್ ಡನ್, ನಾನು ಯಾವುದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಬೇರೆ ಬೇರೆ ಹೈಲೈಟರ್ಸ್ ಆಗಲಿ ಏನೂ ಯೂಸ್ ಮಾಡಿಲ್ಲ, ಡೈಲಿ ಸಿಂಪಲ್ ಮೇಕಪ್ ಆಗಿರೋದ್ರಿಂದ. ಸೊ ಡೈರೆಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಲೂಸ್ ಪೌಡರ್ನ ತೊಗೊಂಡು ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಕಾಂಪ್ಯಾಕ್ಟ್ ಕೂಡ ಅಲ್ಲ, ನಾರ್ಮಲ್ ಲೂಸ್ ಪೌಡರ್. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೊಂದು ಮ್ಯಾಟ್ ಲುಕ್ ಬರುತ್ತೆ. ಈ ಫೌಂಡೇಶನ್ ಅಪ್ಲೈ ಮಾಡಿದಾಗ ಏನಾರ ನಿಮಗೊಂದು ಸ್ವಲ್ಪ ಗ್ಲೋಯಿ ಲುಕ್ ಇದ್ದರೆ ಸೊ ಅದು ಹೋಗಿ ನಿಮಗೆ ಒಂದು ಮ್ಯಾಟ್ ಲುಕ್ ಬರುತ್ತೆ. ಓಕೆನಾ? ಸೊ ನಾ ಇಲ್ಲಿ ಯೂಸ್ ಮಾಡ್ತಾರೋ ಪೌಡರ್ ಬಂದು ಇದು ಪರ್ಪಲಲ್ಲಿ ಸಿಗುತ್ತೆ ನಿಮಗೆ, ಪಾಂಡ್ಸ್ದು ನ್ಯಾಚುರಲ್ ಪೌಡರ್ ಬಂದದು, ಒಂದು ಪಿಂಕ್ದು ಇನ್ನೊಂದು ಸಮಥಿಂಗ್ ಇನ್ನೊಂದು ಕಲರ್ ಬರುತ್ತೆ, ನೀವು ಪರ್ಪಲಲ್ಲಿರುತ್ತೆ ನೋಡಿ. ಸೊ ಒನ್ಸ್ ದಟ್ ಈಸ್ ಡನ್, ಒಂದು ಸ್ಪೂಲಿ ತೊಗೊಂಡು ಜಸ್ಟ್ ಐಬ್ರೋನ ಸೆಟ್ ಮಾಡ್ತಿದ್ದೀನಿ. ನಾವು ಯಾವುದೇ ರೀತಿ ಫಿಲ್ ಮಾಡ್ತಿಲ್ಲ, ಬಿಕಾಸ್ ನಾನು ಐಬ್ರೋ ಆಲ್ರೆಡಿ ಥಿಕ್ಕಾಗೇ ಇರೋದ್ರಿಂದ ಸುಮ್ಮನೆ ಫಿಲ್ ಮಾಡ್ತಿದ್ದೀನಿ ಅಷ್ಟೇ. ಸ್ಪೂಲಿ ತೊಗೊಂಡು ಇರೋವಂಥ ಎಕ್ಸ್ಟ್ರಾ ಏನು ಹೇಳ್ತಾರೆ ಪೌಡರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಬ್ರಷ್ ಔಟ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ನಾನು ಲಿಪ್ನ ಸ್ವಲ್ಪ ಪ್ರೆಪ್ ಮಾಡ್ತಿದ್ದೀನಿ, ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ತಿದ್ದೀನಿ ಯೂಸಿಂಗ್ ಮೈ ಫೇವ್ರೆಟ್ ಬಯೋಟಿಕ್ ಲಿಪ್ ಬಾಮ್. ಸೊ ಅದೇ ಲಿಪ್ ಬಾಮ್ನ ನನ್ನ ಐ ಲೀಡ್ಸ್ ಹತ್ರ ಸಹ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಂಥರ ಗ್ಲೂಯಿ ಎಫೆಕ್ಟ್, ಜ್ಯೂಸಿ ಎಫೆಕ್ಟ್ ಕೊಡುತ್ತೆ ಅದೊಂಥರ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ರೂ ಸಾಕು, ನಿಮ್ಮದು ಐ ಸ್ವಲ್ಪ ಜ್ಯೂಸಿಯಾಗಿ ಕಾಣಿಸುತ್ತೆ, ನೀಟಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಒನ್ಸ್ ದಟ್ ಈಸ್ ಡನ್, ಮೈ ಫೇವ್ರೆಟ್ NYBe ಕಾಜಲ್ ತೊಗೊಂಡು ಸ್ವಲ್ಪ ಬೋಲ್ಡಾಗಿ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ನನಗೆ ಬೋಲ್ಡಾಗಿ ಕಾಜಲ್ ಅಪ್ಲೈ ಮಾಡೋದು ಇಷ್ಟ. ನನ್ನ ಐ ಕೂಡ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಸೊ ನಾನು ಸ್ವಲ್ಪ ಬೋಲ್ಡಾಗಿ ಅಪ್ಲೈ ಮಾಡ್ತೀನಿ. ನಂಗೆ ತುಂಬ ಸಣ್ಣ ಥಿನ್ ಲೇಯರಾಗಿ ಅಪ್ಲೈ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ. ಸೊ ಒನ್ಸ್ ನೋಡಿ, ನಾನು ಕಾಜಲ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಐ ಮೇಕಪ್ನ ಯೂಸ್ ಮಾಡ್ತಿಲ್ಲ, ಇದು ಸಿಂಪಲ್ ಗೆಟ್ ರೆಡಿ ವಿತ್ ಮೀ ಆಗಿರೋದ್ರಿಂದ. ಸೊ ಒನ್ಸ್ ದಟ್ ಈಸ್ ಡನ್, ನಾರ್ಮಲ್ ಐ ಲೈನರಲ್ಲಿ ನಾನು ನನ್ನ ಬೊಟ್ಟನ್ನು ಇಟ್ಕೊತಿದ್ದೀನಿ, ಒಂದು ರೌಂಡ್ ಬೊಟ್ಟನ್ನ ಇಟ್ಕೊತಿದ್ದೀನಿ ಅಷ್ಟೇ. ಸೊ ಅದಾದ ನಂತರ ನನ್ನ ಫೇವ್ರೆಟ್ LIT ನವ್ರದ್ದು
ಪರ್ಪಲ್ ಶೇಡ್ ಅನಿಸುತ್ತೆ, ವೈನಾರ್ ಪರ್ಪಲ್ ಶೇಡ್, ಅದನ್ನು ನಾನು ಲಿಪ್ಸ್ಟಿಕ್ಕಾಗಿ ಇಲ್ಲಿ ಅಪ್ಲೈ ಮಾಡ್ಕೋತಿದ್ದೀನಿ. ನೀವು ಇದೇ ಲಿಪ್ಸ್ಟಿಕ್ನ ನಿಮ್ಮ ಐಲಿಡ್ಸ್ ಹತ್ರ ಸಹ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಐಲ್ಯಾಶಸ್ ಅಪ್ಲೈ ಮಾಡ್ದಂಗೆ ಇರುತ್ತೆ, ಒಂದು ಜ್ಯೂಸಿ ಎಫೆಕ್ಟ್ಗೆ. ಸೊ ಈಗ ನಾನೇನು ಅಪ್ಲೈ ಮಾಡ್ಕೋತಾ ಇಲ್ಲ. ನೀವು ಇದನ್ನೇ ನಿಮ್ಮ ಐಲ್ಯಾಶಸ್ಗಾಗಿರ್ಬೋದು, ಇಲ್ಲ ಅಂತಂದರೆ ಚೀಕ್ಸಿಗೆ ಸಹ ಸ್ವಲ್ಪ ಬ್ಲಷ್ ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ನೈಟ್ ರಿಸೆಪ್ಷನ್ಗೆ ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ ನನ್ನ ಮೇಕಪ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.